ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಸಮಾಧಾನದ ಕಿಚ್ಚು. BR ಪಾಟೀಲ್ ರಾಜು ಕಾಗೆ ಬಳಿಕ ಈಗ ಮತ್ತೊಬ್ಬರ ಸರದಿ. ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆಕ್ರೋಶವನ್ನು ಹೊರಹಾಕ್ತಾರೆ. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಸಿಡಿಮಿಡಿಗೊಂಡಿದ್ದಾರೆ. ನಾನು MLA ಆಗಿ ಒಂದು ಚರಂಡಿನೂ ಮಾಡಕ್ಕಾಗ್ತಾ ಇಲ್ಲ, ರಸ್ತೆನೂ ಮಾಡಕ್ಕಾಗ್ತಾ ಇಲ್ಲ, ಏನೂ ಮಾಡಕ್ಕಾಗ್ತಾ ಇಲ್ಲ, ಒಂದು ಒಳ್ಳೆಯ ಶಾಲೆ ಕಟ್ಟಲು ಆಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮ್ಮ ಕ್ಷೇತ್ರದ ಖಾಸಗಿ ಕಂಪನಿಯ ಕಾರ್ಯಕ್ರಮದಲ್ಲಿ ಬೇಸರವನ್ನು ಹೊರಹಾಕಿದ್ದಾರೆ. ನಾನು ಮೊದಲನೇದಾಗಿ ಅಂದ್ಕೊಂಡೆ, ಇವ್ರಿಗೆ ಏನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ. ನಾನು MLA ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ನಾನು ಮೊದಲನೇದಾಗಿ ಅಂದ್ಕೊಂಡೆ, ಇವ್ರಿಗೆ ಏನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ. ನಾನು MLA ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಅಷ್ಟೇ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲೇ ಅಸಮಾಧಾನ ಈ ರೀತಿ ಆಗ್ತಾ ಇದ್ರೆ ಇದನ್ನ ಸಿದ್ದು ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ, ಇದನ್ನ ಶಮನ ಮಾಡುವಂತ ಕೆಲಸ ಮಾಡ್ತಾರ? ಮತ್ತಷ್ಟು ಮಾಹಿತಿ ಕೊಡಬಹುದು. ದಿವಿತ್, ಖಂಡಿತವಾಗ್ಲು ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಈಗ ತಿರುಗಿ ಬೀಳ್ತಾ ಇದ್ದಾರೆ. ಕಾರಣ ಇಷ್ಟೇ, 2 ವರ್ಷ ಆಯ್ತು, ಈವರೆಗೂ ಕೂಡ ಸರ್ಕಾರದಿಂದ ಅನುದಾನ ಸಿಕ್ಕಿಲ್ಲ. ಸೊ ಗೆದ್ದಂತ ಶಾಸಕರು, ಸೋತವ್ರ ಕತೆ ಬಿಡಿ, ಗೆದ್ದಂತವ್ರು ಕನಿಷ್ಠ ಮುಂದಿನ ಬಾರಿ ಆಯ್ಕೆ ಆಗ್ಬೇಕು ಅಂತಂದ್ರೆ ನಾವು ಯಾವ ರೀತಿ ಇರಬೇಕು, ಮತ್ತೆ ಏನೆಲ್ಲ ಮಾಡಿದೀವಿ, ನಮ್ಮ ಕ್ಷೇತ್ರಕ್ಕೆ ಏನ್ ಕೊಡುಗೆ, ಈ ರೀತಿಯಾದಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಹೀಗಾಗಿ ಈಗ ಕ್ಷೇತ್ರದಲ್ಲಿ ಶಾಸಕರು ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಇರ್ತಕ್ಕಂಥ ಮುಂದಿನ 3 ವರ್ಷ, ಅಟ್ಲೀಸ್ಟ್ ಈ 2 ವರ್ಷ ಆಯ್ತು, ಇನ್ನು ಮುಂದಾದ್ರೂ ನಮ್ಗೆ ಏನಾದ್ರೂ ಆಗ್ಲಿ, ಅಟ್ಲೀಸ್ಟ್ ಅನುದಾನ ಬಿಡುಗಡೆ ಆಗ್ಲಿ, ಈ ರೀತಿಯಾದಂತ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇವತ್ತಿನ ದಿನದಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಡ್ತಾ ಇದೆ, ಅದು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋದು ಆರೋಪ ಇದೆ. ಆದ್ರೆ ಶಾಸಕರಿಗೆ ಅನುದಾನ ಕೊಡದೆ ಈಗ ವಿಪಕ್ಷದವ್ರಿಗೂ ಕೂಡ ಒಂದ್ ಕಡೆ ಅನುದಾನ ಇಲ್ಲ, ಅವರು ನಾವು ವಿಪಕ್ಷದಲ್ಲಿದ್ದೀವಿ, ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ಕೋಬಹುದು. ಆದ್ರೆ ಸ್ವತಃ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಸೊ ನಾವ್ ಯಾವ ರೀತಿ ಜನಕ್ಕೆ ಏನ್ ಉತ್ತರ ಕೊಡ್ಬೇಕು, ಇದೇ ಪ್ರಶ್ನೆಯನ್ನ ಇವತ್ತು ಮೊಳಕಾಲ್ಮೂರು ಶಾಸಕ ಗೋಪಾಲ್ ಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಇಷ್ಟೇ, ಜನ ಏನಾದ್ರೂ ಹೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ, ನಮ್ಮ ಕ್ಷೇತ್ರದಲ್ಲಿ ಚರಂಡಿ ಮಾಡಕ್ಕೂ ಕೂಡ ನನ್ನ ಕೈಲಾಗಿಲ್ಲ, ರಸ್ತೆಯನ್ನ ಸರಿಯಾಗಿ ಮಾಡಕ್ಕಾಗಿಲ್ಲ, ಒಂದು ಉತ್ತಮ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಕ್ಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಯಾವ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ಲಿ ಅನ್ನೋಂಥದ್ದು. ಒಂದು ಖಾಸಗಿ ಸಂಸ್ಥೆಯೊಂದು ಇಲ್ಲಿ ಬಂದು ನೆಲೆಸಿದೆ, ಸೊ ಅವರು ಇಲ್ಲಿಗೆ ಯಾವ ರೀತಿ ಬಂದ್ರು ನನಗೆ ಆಶ್ಚರ್ಯ ಆಗ್ತಿದೆ. ಈ ರೀತಿಯಾದಂತ ಒಂದು ರೀತಿಯಾದಂತ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದಂತ ವಿಚಾರ. ಹೀಗಾಗಿ ಈಗಾಗಲೇ ಇವತ್ತಿನ ದಿನದಲ್ಲಿ ಇದು 3ನೇ ಶಾಸಕರು ಸರ್ಕಾರದ ವಿರುದ್ಧ ಮತ್ತು ತಮ್ಮದೇ ಸರ್ಕಾರದ ವಿರುದ್ಧ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಈ ಎಲ್ಲ ಶಾಸಕರ ಒಂದು ವಿರೋಧಗಳನ್ನ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ವಸತಿ ನಿಗಮದಲ್ಲಿ ಮನೆ ಕೊಟ್ರೆ ಮನೆ ಆರೋಪ. BR ಪಾಟೀಲ್ ರಾಜು ಕಾಗೆ ಹೇಳಿಕೆಗೆ RV ದೇಶಪಾಂಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. BR ಪಾಟೀಲ್ ಸಿಎಂ ಬಳಿ ಈ ವಿಚಾರ ಹೇಳಬೇಕಿತ್ತು, ಮಾಧ್ಯಮಕ್ಕೆ ಹೇಳುವ ಮುನ್ನ ಸಿಎಂ ಬಳಿ ಹೇಳಬೇಕಿತ್ತು. ಏನಾದ್ರೂ ಮಾತನಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇರುತ್ತೆ, ಎಲ್ಲಾ ಕಡೆ ಹೀಗೆ ಇರುತ್ತೆ ಅಂತ ಹೇಳಲು ಆಗೋದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ RV ದೇಶಪಾಂಡೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಸಿಎಂಗೆ ಹೇಳಬೇಕಿತ್ತು ಮೊದಲೇ ಅಂತಂದ್ರೆ ಈಗ ನಿಜವಾದ ವಿಚಾರ ಬಹಿರಂಗ ಆಯ್ತಲ್ಲ ಅನ್ನೋ ಬೇಜಾರು ಇವರಿಗೂ ಕೂಡ ಇದೆ. ನೋಡೋಣ ಏನ್ ಹೇಳಿದ್ದಾರೆ. ನನ್ನ
ನನ್ನ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಶಾಸಕರು ಆಗಿರುವಂತಹ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿ.ಆರ್. ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತ ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಸಚಿವರ ಜಮೀರ್ ಅಹಮದ್ ಅವರ ರಾಜೀನಾಮೆ ಕೂಡ ಆಗಬೇಕು ಅನ್ನೋ ಒತ್ತಾಯಗಳು ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಬಿ.ಆರ್. ಪಾಟೀಲ್ ಏನ್ ಹೇಳಿದ್ದಾರೆ ಅದವರು ಪತ್ರಿಕೆಗೆ ಹೇಳೋಕ್ಕಿಂತ ಮುಂಚೆ ನಾನೊಬ್ಬ ಶಾಸಕ ಅದೇನೆ, ಹಲವಾರು ವರ್ಷದಿಂದ ಅದೇನೆ. ಅವ್ರ ಮುಖ್ಯಮಂತ್ರಿಗಳು ಗಮನ ತರಬೇಕಾಗಿತ್ತು. ಮುಖ್ಯಮಂತ್ರಿಗಳು ಗಮನ ತಂದು ಹೇಳಬೇಕಾಗಿತ್ತು. ಅದ ಮೇಲೆ ಮುಖ್ಯಮಂತ್ರಿಗಳು ವಿಚಾರಣೆ ಮಾಡುವುದಿಲ್ಲ, ಮತ್ತೊಂದು ಮಾಡಿದ ಹೇಳಿದಾಗ ಅವರು ಪತ್ರಿಕೆಗೆ ಟಿವಿ ಚಾನಲ್ಗೆ ಹೇಳ್ಬೋದು. ಈಗ ಅವರೇನು ನೇರವಾಗಿ ಇದು ಹೇಳಿದ್ದಾರೆ, ಅದು ಸತ್ಯದೆಯೋ ಏನದೇ ನನಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳು ಅದರ ಖಂಡಿತವಾಗಿ ವಿಚಾರಣೆ ಮಾಡಬಹುದು ಅಂತ ನನಗೆ ವಿಶ್ವಾಸ ಇದೆ. ಅವರು ನೇರವಾಗಿ ನನ್ನದೇ ಆಡಿಯೋ, ನಾನಿರೋ ಸತ್ಯವನ್ನೇ ಹೇಳಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾದ್ರೆ ನೀವೊಬ್ರು ಶಾಸಕರಾಗಿ, ಹಿರಿಯರಾಗಿ, ಸರ್ಕಾರದ ಒಳಗಡೆ, ಇಲಾಖೆ ಒಳಗಡೆ ಆ ರೀತಿಯ ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವಂತ ವ್ಯವಸ್ಥೆ ಇದೆಯಾ ಸರ್? ನೋಡಿ, ಪ್ರಶ್ನೆ ಹಿಂಗದೆ. ಅದು ಏನು ಪ್ರತಿಯೊಂದು ಸರ್ಕಾರದಲ್ಲಿರ್ತದೆ, ಪ್ರತಿಯೊಂದು ಇಲಾಖೆ ಇರ್ತದೆ ಅಂದಿಲ್ಲ. ಆ ಇಲಾಖೆ ಜವಾಬ್ದಾರಿ ಯಾರ ಮೇಲೆ ಅದೇ, ಆ ವ್ಯಕ್ತಿ ಹೆಂಗಿರ್ತಾನೆ ಅವನ ಮೇಲೆ ಡಿಪೆಂಡ್ ಅದೇ, ಹೌದಲ್ಲ? ಹಾಗಾಗಿ ಏನು ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅದೇ, ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಏನ ಮಂತ್ರಿ ಅಥವಾ ಅವ್ರ ಪ್ರೈವೇಟ್ ಸೆಕ್ರೆಟರಿ ಅಥವಾ ಅವ್ರ PA ಅಥವಾ ಮತ್ತೊಬ್ಬ ಯಾರ ಬಗ್ಗೆ ಏನಾರ ಮಾತಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಮೊದಲೇದು ನಾವು ನಮ್ಮ ನಾಯಕರು, ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವ್ರ ಗಮನ ತರಬೇಕು. ಅವರು ಅದರ ಮೇಲೆ ಕ್ರಮ ತಗೊಂಡಿಲ್ಲ ಆದರೆ ನಾನು ಮುಂದಿನ ಹೆಜ್ಜೆ ಹಾಕಬಹುದು. ನೇರವಾಗಿ ಪತ್ರಿಕೆಗೆ ಹೇಳಿ ಅದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಪಕ್ಷದ ಶಾಸಕರು ಸಚಿವ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರು ಒತ್ತಾಯ ಮಾಡುದು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳುವುದಿಲ್ಲ. ಅವ್ರು ಯಾಕೆ ಹೇಳಿದ್ರು ನಾ ಕೇಳ್ತಾ ಇಲ್ಲ. ನಾವೊಬ್ಬ ಹಿರಿಯ ಶಾಸಕರಾಗಿ ನನ್ನ ವಿಚಾರ ಹೇಳ್ತಾ ಇದ್ದೇನೆ. ಯಾವ ಪಕ್ಷದ ಶಾಸಕರಿರಲಿ, ಅವ ಬಿಜೆಪಿ ಪಕ್ಷದಿರಲಿ, JDS ಪಕ್ಷದಿರಲಿ, ಕಾಂಗ್ರೆಸ್ ಪಕ್ಷದಿರಲಿ, ಅವ್ರಿಗೆ ಇಂಥ ಗಂಭೀರವಾದ ವಿಚಾರದಲ್ಲಿ ಏನಾರ ಹೇಳಿಕೆ ಕೊಡಬೇಕಾದ್ರೆ ಮೊದಲು ಮಾನ್ಯ ಮುಖ್ಯಮಂತ್ರಿ ಭೇಟಿಯಾಗಿ ಹೀಗೀಗಾಗಿದೆ, ಇದ್ರ ಬಗ್ಗೆ ವಿಚಾರಣೆ ಮಾಡ್ರಿ ಅಂತ ಹೇಳಬೇಕು. ಮುಖ್ಯಮಂತ್ರಿಗಳು ಶಾಸಕ ಪಕ್ಷದ ನಾಯಕರು, ಅವರು ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಮುಂದಿನ ಹೆಜ್ಜೆ ನಾವು ನಮಗೇನು ತಿಳಿತದೆ ಆ ಪ್ರಕಾರ ಆಗ್ಬಹುದು. ಸರ್, ಮತ್ತೊಬ್ಬ ಹಿರಿಯ ಶಾಸಕರಾದಂತಹ ರಾಜು ಕಾಗೆ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ವರ್ಕ್ ಆರ್ಡರ್ಗಳು ಇಶ್ಯೂ ಆಗ್ತಾ ಇಲ್ಲ, ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ, ಹೀಗಾದ್ರೆ ನಾನು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸರ್, ರಾಜು ಕಾಗೆ ಏನ್ ಹೇಳಿದ್ದಾರೆ ನಾನು ಯಾವ ಪತ್ರಿಕೆಯನ್ನು ಓದಿಲ್ಲ ಅಥವಾ ನಾನು ಟಿವಿ ಮೇಲೆ ಕೇಳಿಲ್ಲ. ಇವತ್ತು ಮಾತಾಡಿದ್ದಾರೆ ಸರ್ ಬೆಳಗಾವಿಯಲ್ಲಿ ಇವತ್ತು ಮಾತಾಡ್ತಿದ್ರೆ ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದಾರೋ ಅದು ಗೊತ್ತಿಲ್ಲ. ಅವರು ಸಹ ಮುಖ್ಯಮಂತ್ರಿ ಭೇಟಿಯಾಗಿ ತನ್ನ ಏನ್ ಸಮಸ್ಯೆ ಇದೆ ಹೇಳಿ ಅದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕು. ಅದು ಮೊದಲೇ ಕರ್ತವ್ಯ. ಅದಾಗಿಲ್ಲ ಅಂದ್ರೆ ಮುಂದಿಂದು ನಾ ಏನ್ ತಿಳಿದ ಮಾಡೋದು ಹೇಳಲಿಕ್ಕೆ ಅಧಿಕಾರ ಇರ್ತದೆ. ನಮ್ಮ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೆ, ಇವ್ರು ಭೇಟಿಯಾಗಿದ್ದೆ, ಹೇಳಿದ್ದೇನೆ, ಅವ್ರೇನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರ್ತದೆ. ಈಗೆಲ್ಲರೂ ಪ್ರತಿಯೊಬ್ಬರು ಪತ್ರಿಕೆಗೆ ಹೇಳಲಿಕ್ಕೆ ಶುರು ಮಾಡಿದ್ರೆ, ಟಿವಿ ಚಾನಲ್ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಏನಾಗಬಹುದು? ಯಾವ ಪಕ್ಷ ಉಳಿಲಿಕ್ಕೆ ಸಾಧ್ಯ? ಹಾಗೆ ನಮ್ದು ಮೊದಲು ಪಕ್ಷ ಶಿಸ್ತು. ಆದ್ರೆ ನನಗೇನು ಅನ್ಯಾಯ ಆದರೆ, ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆದರೆ ನಾನು ಮುಖ್ಯಮಂತ್ರಿ ಗಮನ ತಂದು ಕ್ರಮ ತಗೊಳ್ಳಕ್ಕೆ ಹೇಳಬೇಕು. ನಾಳೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಅವಾಗ ನನಗೆ ಸ್ವಾತಂತ್ರ್ಯ ಇರ್ತದೆ. ಇದಿಷ್ಟು ಆರ್.ವಿ. ದೇಶಪಾಂಡೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.